ಕೊನೆಗೂ ವನವಾಸ ಅಂತ್ಯ. ಇನ್ನು ಮುಂದೆ ರಾಮ ದರ್ಶನ ಪ್ರತಿನಿತ್ಯ. 500 ವರ್ಷಗಳ ಬಳಿಕ ಶ್ರೀರಾಮ ಮರಳಿ ಮನೆಗೆ ಬಂದಿದ. ಕೋಟ್ಯಾಂತರ ಭಾರತೀಯರ 500 ವರ್ಷಗಳ ಮಹಾಕನಸಿದು ನನಸಾಗಿದೆ ನೆನ್ನೆಯ ದಿನ. ಅಂತೂ ಇಂತೂ ವನವಾಸ ಅಂತ್ಯವಾಗಿದೆ. ಹಾಗೆ ನೋಡಿದ್ರೆ ರಾಮನಿಗೆ, ರಾಮನ ಭಕ್ತರಿಗೆ 500 ವರ್ಷಗಳ ಅಜ್ಞಾತವಾಸ ಇದು. ತನ್ನ ಜನ್ಮಸ್ಥಳ ಅಯೋಧ್ಯೆಯಲ್ಲೇ ಮತ್ತೆ ಮರಳಿ ಬಂದಿದ್ದಾನೆ ಪ್ರಭು ಶ್ರೀರಾಮ್. ಇಂಥ ಕೊರೆಯೋ ಚಳಿಯಲ್ಲೂ ಕೂಡ ರಾಮನಾಮ ಜಪದಲ್ಲಿ ಪ್ರಭು ಶ್ರೀರಾಮನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. 500 ವರ್ಷಗಳ ಮಹಾ ಕನಸು ನನಸಾದಂತಹ ಸಂಭ್ರಮದಲ್ಲಿ ಭಕ್ತರಿದ್ದಾರೆ. ಅಯೋಧ್ಯೆಯಲ್ಲಿ ಈಗ ಪ್ರವಾಹದ ರೀತಿಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಭಕ್ತರು ಏನ್ ಹೇಳ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ ಭಾವನಾ. ಅಯೋಧ್ಯೆಯಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭಾವನಾ, ನಾವು ಆ ದೃಶ್ಯವನ್ನ ನೋಡ್ತಾ ಇದ್ವಿ. ಪ್ರವಾಹದ ರೀತಿ ಜನ ಬರ್ತಾ ಇದ್ದಾರೆ. ನಿರೀಕ್ಷಿತನೇ ಇದು, ಇದನ್ನ ಎಕ್ಸ್ಪೆಕ್ಟ್ ಮೊದಲೇ ಮಾಡಲಾಗಿತ್ತು. ಅಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಇದೆಯಾ? ಯಾಕಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋ ಭಕ್ತರನ್ನ ನಿಯಂತ್ರಣ ಮಾಡೋದು ಕೂಡ ಬಹಳ ಕಷ್ಟ ಆಗತ್ತೆ. ಅಷ್ಟು ಉತ್ಸಾಹದಲ್ಲಿದ್ದಾರೆ ಭಕ್ತರು. ಶ್ವೇತಾ, ನಿರೀಕ್ಷಿತ ಅನ್ನೋದು ಖಂಡಿತ ಹೌದು. ಯಾಕೆಂದ್ರೆ ಅಯೋಧ್ಯ ರಾಮ ಮಂದಿರದ ಹೋರಾಟ 500 ವರ್ಷಗಳ ಹೋರಾಟ, 75 ವರ್ಷಗಳ ನಿರಂತರ ಕಾನೂನಾತ್ಮಕ ಹೋರಾಟ. ಅಯೋಧ್ಯ ಮತ್ತು ಉತ್ತರ ಭಾರತ ಭಾಗಕ್ಕೆ ನೀವು ಎಲ್ಲೇ ಬಂದರೂ ರಾಮ ಮಂದಿರದ ಬಗ್ಗೆ ಅಪರಿಮಿತವಾದ ಪ್ರೀತಿ ಇದೆ. ಹಾಗೆ ದಕ್ಷಿಣ ಭಾರತದ ಹೋರಾಟಗಳನ್ನ ಕೂಡ ನಾವು ನಿರಂತರವಾಗಿ ನೋಡ್ತಾ ಬಂದಿದ್ದೀವಿ. ರಾಮ ಮಂದಿರ, ರಾಮಲಲ್ಲಾ ವಿಗ್ರಹ ಅನ್ನೋದು ಕೇವಲ ಭಕ್ತಿಯಲ್ಲ, ಅದೊಂದು ಭಾವ. ಜನ ಶತಮಾನಗಳಿಂದ ಕನಸು ಕಂಡಿದ್ದಾರೆ. ಮುತ್ತಜ್ಜ ಹೇಳಿದ್ದ ನನ್ನ ಕಾಲದಲ್ಲಿ ನನಸಾಗ್ಲಿಲ್ಲ, ಮುಂದಾದ್ರೂ ನಿನಗಾಗ್ಲಿ ಅಂತ. ಅಜ್ಜ ಹೇಳ್ದ ನನ್ನ ಕಾಲದಲ್ಲಿ ನನಸಾಗ್ಲಿಲ್ಲ, ನಿನ್ನ ಕಾಲದಲ್ಲಾದ್ರೂ ಆಗ್ಲಿ ಅಂತ. ಅಪ್ಪ ಹೇಳ್ದ ನನ್ನ ಕಾಲದಲ್ಲಾಗ್ಲಿಲ್ಲ, ನಿನ್ನ ಕಾಲದಲ್ಲಾದ್ರೂ ನನಸಾಗ್ಲಿ ಅಂತ ಕನಸು ಕಂಡಂತಹ ಕ್ಷೇತ್ರ ಇದು. ಜನಸಾಗರ ಹರಿದು ಬರ್ತಾ ಇದೆ. ನನ್ನ ಬ್ಯಾಕ್ ಸೈಡ್ ನಿಮಗೆ ಕಾಣ್ತಾ ಇದೆ ರಾಮ ಮಂದಿರದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಎದುರುಗಡೆ ರಾಮ ಮಂದಿರ ಇದೆ ಶ್ವೇತಾ. ರಾಮ ಮಂದಿರದ ಮುಂಭಾಗದಲ್ಲಿ ಒಂದು ಗೋಪುರ ಕಾಣ್ತಾ ಇದೆಯಲ್ಲ, ಅದು ಪರ್ಕೋಟ ಅಂದ್ರೆ ಪ್ರಾಂಗಣ ಬಾಗಿಲಷ್ಟೇ ಇವಾಗ ರೆಡಿ ಇದೆ. ಇನ್ನೊಂದು 3 ವರ್ಷ ಬೇಕಾಗುತ್ತೆ ಪೂರ್ತಿ ಪ್ರಾಂಗಣ ರೆಡಿ ಆಗೋದಕ್ಕೆ. ರಾಮ ಮಂದಿರಕ್ಕಿಂತ ಹೆಚ್ಚು ದುಬಾರಿ ಪ್ರಾಂಗಣ, ಯಾಕಂದ್ರೆ ಅದರ ರಾಮ ಮಂದಿರನ ಸುತ್ತುವರಿಯುತ್ತೆ. ಸೆಕ್ಯೂರಿಟಿ ಇನ್ನೂ ಟೈಟ್ ಆಗುತ್ತೆ. ಎಂಟ್ರೆನ್ಸ್ ಇದು ಒಂದೇ ಎಂಟ್ರೆನ್ಸ್, ಪೂರ್ವ ಭಾಗದ ಎಂಟ್ರೆನ್ಸ್ ನೀವು ನೋಡ್ತಾ ಇದ್ದೀರಾ. ಜನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ, ದರ್ಶನದಿಂದ ವಾಪಸ್ ಬರ್ತಾ ಇದ್ದಾರೆ. ಹೀಗೆ ಮುಂದಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಚೆಕ್ ಇದೆ, ಮೆಟಲ್ ಡಿಟೆಕ್ಟರ್ ಇಟ್ಟಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಆದ ಮೇಲೆ ಒಳಗಡೆಗೆ ಬಿಡ್ತಾರೆ. ಹಾಗೆ ಒಂಚೂರು ನಾವು ವಾಪಸ್ ಹೋಗೋಣ. ಹೀಗೆ ವಾಪಸ್ ಬಂದ್ವಿ ಅಂತಂದ್ರೆ ಇಲ್ಲಿಂದ ನಾವು ಒಂದು ಕಟ್ಟಡದ ಮೇಲ್ಭಾಗದಿಂದ ನಿಮಗೆ ವಿಜುವಲ್ಸ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿಂದ ಟಾಪ್ ಆಂಗಲ್ ಅಲ್ಲಿ ವಿಜುವಲ್ಸ್ ಸಿಗ್ತಾ ಇದೆ. ಮಹಾರಾಜ್ ಥೋಡಾ ಇದರ ಆ ಜಾಯಿಯೇ ಮಹಾರಾಜ್, ಥೋಡಾ ಇದರ ಆ ಜಾಯಿಯೇ ಮಹಾರಾಜ್. ಹಾ, ಶ್ವೇತಾ ನಿಮಗೆ ಕಾಣಿಸ್ತಾ ಇದೆ, ಇದು ಫಸ್ಟ್ ಸ್ಟೇಜ್ ಆಫ್ ಸೆಕ್ಯೂರಿಟಿ ಚೆಕ್ ಶ್ವೇತಾ. ಅದರಿಂದ ಹಿಂಭಾಗದಲ್ಲಿ ಕಾರಿಡಾರ್. ನೀವು ಬೆಳಗ್ಗೆ ನಾನು ನಿಮಗೆ ಎಂಟ್ರೆನ್ಸ್ ತೋರಿಸಿದ್ದೆ, ಎಂಟ್ರೆನ್ಸ್ ನಲ್ಲಿ ನಡ್ಕೊಂಡು ಬರ್ತಾ ಇದ್ರಿ ಅಂದ್ರೆ ಇಲ್ಲಿಗೆ ಫಸ್ಟ್ ಸೆಕ್ಯೂರಿಟಿ ಪಾಯಿಂಟ್ ಆಗುತ್ತೆ. ಇಲ್ಲಿ ಸೆಕ್ಯೂರಿಟಿ ಪರ್ಸನಲ್ಸ್ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿಂದ ಕ್ಯೂ ನಲ್ಲಿ ಹೀಗೆ ಕಳಿಸ್ತಾರೆ. ಸೆಕ್ಯೂರಿಟಿ ಪಾಯಿಂಟ್ ಹೋಗುತ್ತೆ. ಇದು ಸೆಕ್ಯೂರಿಟಿ ಪಾಯಿಂಟ್ ಅನ್ನ ಮುಗಿಸ್ಕೊಂಡ್ರೆ ಅಯೋಧ್ಯ ರಾಮ ಮಂದಿರ ಎಂಟರ್ ಆಗಬಹುದು. ಪರ್ಕೋಟ ಅಂದ್ರೆ ಪ್ರಾಂಗಣ ಎಂಟರ್ ಆಗಬಹುದು. ಸೊ ಇದು ಪ್ರಾಂಗಣದ ಕಾರಿಡಾರ್ನ ಹಿಂಭಾಗದಲ್ಲಿರೋ ಕಟ್ಟಡದಿಂದ ನಾನು ನಿಮಗೆ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಅಲ್ಲೊಂದು ಸಣ್ಣ ಜಾಗ ಇದೆ, ಅಲ್ಲಿಂದ ರಾಮ ಮಂದಿರದ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಆ ಜಾಗದಿಂದ ನಿಂತು ನಮಸ್ಕಾರ ಹೇಳಿ ಹೋಗ್ತಾ ಇದ್ದಾರೆ.
ಬಹಳ ಜನ ಅನ್ಕೊಂಡಿದ್ರು ಶ್ವೇತಾ 4-5 ದಿನಗಳ ಬಿದ್ದು ಹೋಗ್ಬೋದೇನೋ ದರ್ಶನಕ್ಕೆ ಅಂತ. ಆದ್ರೆ ಸದ್ಯದ ಮಟ್ಟಿಗೆ ಅಂಥ ಪರಿಸ್ಥಿತಿ ಇಲ್ಲ. ಜನ ಅರ್ಥ ಮಾಡ್ಕೊಂಡೇ 1-2 ದಿನ ಬಿಟ್ಟು ಹೋಗೋಣ ಅಂತ ಕೂಡ ಬಹಳಷ್ಟು ಜನ ಕಾಶಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಉಳ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈಗ ಎಂಟರ್ ಆಗ್ತಾರೆ. ಇಲ್ಲಿನ ಸೆಕ್ಯೂರಿಟಿ ಪರ್ಸನಲ್ಸ್ ಕೂಡ ಹೇಳ್ತಾ ಇರೋದು, ಈಗ ನೀವು ನೋಡ್ತಾ ಇರುವಂತಹ ಈ ಕ್ರೌಡ್ ಇದೆಯಲ್ಲ, ದಿಸ್ ಇಸ್ ನಥಿಂಗ್, ಇದು ಏನೂ ಅಲ್ಲ, ಇನ್ನು ಮುಂದಕ್ಕೆ ಬರ್ತಾರೆ. ಜನ ಅರ್ಥ ಮಾಡ್ಕೊಂಡಿದ್ರು ಮೊದಲನೇ ದಿನ ಹೋದ್ರೆ ಕಷ್ಟ ಆಗತ್ತೆ, 22ನೇ ತಾರೀಕು ಅವತ್ತು ವಿಐಪಿಗಳು ವಿವಿಐಪಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅಂತ. ಆದ್ರೆ ಮುಂದುವರೆದಂತೆ ನಾಳೆಯಿಂದ, ಇವತ್ತಿನಿಂದಲೇ ಕಿಕ್ಕಿರಿದು ಜನ ತುಂಬಿದ್ದಾರೆ. ಆದ್ರೆ ಮುಂದುವರೆದಂತೆ ನಾಳೆ ನಾಡಿದ್ದಿನಿಂದ ಕಾಶಿ ಮತ್ತು ಪ್ರಯಾಗ್ರಾಜ್ಗಳಿಂದ ಜನಸಾಗರ ಹರಿದು ಬರ್ತಾರೆ. ಅಲ್ಲಿನ ಸೆಕ್ಯೂರಿಟಿ ಪರ್ಸನಲ್ಸ್ ಹೇಳೋ ಪ್ರಕಾರ ಕಾಶಿ ಮತ್ತು ಪ್ರಯಾಗ್ರಾಜಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಬುಕಿಂಗ್ ಮಾಡಿಕೊಂಡು ಉಳ್ಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂತ. ಇಲ್ಲಿ ವ್ಯವಸ್ಥೆ ಬಗ್ಗೆ ನೀವು ಕೇಳ್ತಾ ಇದ್ರಿ ಶ್ವೇತಾ. ಅಯೋಧ್ಯೆಯಲ್ಲಿ ಬಹಳಷ್ಟು ಜನರನ್ನ ಮಾತನಾಡಿಸಿದಾಗ ಸಣ್ಣ ಅಯೋಧ್ಯೆ ಈಗ ಅಭಿವೃದ್ಧಿನ ಕಾಣ್ತಾ ಇದೆ. ಇಟ್ ವಿಲ್ ಟೇಕ್ ಟೈಮ್, ಬಹಳ ಸಮಯ ಹಿಡಿಯುತ್ತೆ. ಆದ್ರೆ ಜನರ ಸಂಖ್ಯೆ ಮಾತ್ರ ನಿರೀಕ್ಷಿತ ಶ್ವೇತಾ. ಓಕೆ, ಇನ್ನು ನಾವು ನಿರೀಕ್ಷಿತ ಹೌದು ಇದು, ಯಾಕಂದ್ರೆ ಇವತ್ತಿನಿಂದ ಸಾರ್ವಜನಿಕರಿಗೆ ದರ್ಶನ ಅಂದ ತಕ್ಷಣ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ. ಆದರೆ ಈಗಾಗಲೇ ಅಲ್ಲಿನ ಕಮಿಟಿಗೂ ಕೂಡ ಗೊತ್ತಿದೆ ಇದಕ್ಕಿಂತಲೂ ಜಾಸ್ತಿ ಜನ ಬರ್ತಾರೆ ಅಂತ. ಹಾಗಾಗಿ ಆ ಜನರನ್ನ ನಿಯಂತ್ರಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಈಗ ರಾಮ ಮಂದಿರದಲ್ಲಿದೆ. ಅದು ಸೆಕ್ಯೂರಿಟಿ ಆಗಿರ್ಬೋದು ಅಥವಾ ಅಲ್ಲಿ ಬಂದಂತಹ ಜನರಿಗೆ ಬೇಕಾದಂತಹ ಕೆಲವೊಂದಷ್ಟು ಸೌಕರ್ಯಗಳಾಗಿರ್ಬೋದು. ಈಗ ತೀರಾ ಉಳ್ಕೊಳ್ಳೋದಕ್ಕೆ ಅಲ್ಲದೆ ಹೋದ್ರೂ ಬೇರೆ ಬೇಸಿಕ್ ಏನೇನು ಬೇಕು ಅಂತಹ ಸೌಕರ್ಯ ಅಲ್ಲಿ ಈಗಿದೆ. ರೈಟ್, ಉಳ್ಕೊಳ್ಳೋದಕ್ಕೆ ಅಂತ ಹೇಳಿದ್ರೆ ಇಡೀ ಅಯೋಧ್ಯ ಇವಾಗ ಗೆಸ್ಟ್ ಹೌಸ್ ಹಾಗೆ ಹೋಟೆಲ್ಗಳಾಗಿ ಪರಿವರ್ತನೆ ಆಗಿದೆ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ 4 ರೂಮ್ ಇದ್ರೆ ಅದರಲ್ಲಿ 2 ರೂಮ್ ಇವಾಗ ರೆಂಟ್ ಕೊಡ್ತಾ ಇದ್ದಾರೆ. ಇಡೀ ಬಿಲ್ಡಿಂಗ್ ಇತ್ತು ಅಂದ್ರೆ ಕೆಳಗಡೆ ತಾವು ಉಳ್ಕೊಳ್ತಿದ್ದಾರೆ, ಮೇಲ್ಗಡೆ ರೂಮ್ಗಳನ್ನಾಗಿ ಪರಿವರ್ತಿಸಿದ್ದಾರೆ. ತುಂಬಾ ರ್ಯಾಪಿಡ್ಲಿ ಚೇಂಜಸ್ ಆಗಿದೆ ಇಲ್ಲಿ. ಆದ್ರೆ ಇದು ಸಾಕಾಗಲ್ಲ ಶ್ವೇತಾ, ಈಗಿರುವಂತಹ ವ್ಯವಸ್ಥೆ ಸಾಕಾಗಲ್ಲ. ಈಗಿರುವಂತಹ ವಾಸ್ತವ್ಯಕ್ಕೆ ಏನು ವ್ಯವಸ್ಥೆ ಇದೆ ಅದು ಸಾಕಾಗೋದಿಲ್ಲ. ಆದ್ರೆ ಟ್ರಸ್ಟ್ನ ವತಿಯಿಂದ ಒಂದು ಬೃಹತ್ ಕಟ್ಟಡ ಬರೋದಿದೆ. ಸುಮಾರು 5,000 ಜನರಿಗೆ ಏಕಕಾಲಕ್ಕೆ ಅಲ್ಲಿ ವ್ಯವಸ್ಥೆ ಮಾಡೋದು ಇದೇ ಪ್ರಾಂಗಣದಲ್ಲಿ ಬರುತ್ತೆ ಅಂತ ಈಗಾಗಲೇ ಅಲ್ಲಿನ ಟ್ರಸ್ಟ್ನ ಸಿಬ್ಬಂದಿ ಹೇಳಿದ್ದಾರೆ. ಟ್ರಸ್ಟ್ನ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ 5,000 ಜನರಿಗೆ ವ್ಯವಸ್ಥೆ ಮಾಡಲಾಗುತ್ತೆ. ಇಟ್ ವಿಲ್ ಟೇಕ್ ಅನದರ್ 3-4 ಇಯರ್ಸ್, 3-4 ವರ್ಷಗಳಲ್ಲಿ ಅಂತಹದ್ದೊಂದು ವ್ಯವಸ್ಥೆ ಆಗುತ್ತೆ. ಸದ್ಯಕ್ಕಂತೂ ಇಲ್ಲಿರುವಂತಹ ಸುತ್ತಮುತ್ತಲ ಮಠಗಳಲ್ಲಿ ಜನ ಉಳ್ಕೊಳ್ತಾ ಇದ್ದಾರೆ, ಮನೆಗಳಲ್ಲಿ ಜನ ಉಳ್ಕೊಳ್ತಾ ಇದ್ದಾರೆ. 10 ಕಿಲೋಮೀಟರ್ ಈಗ ನಾವು ರಾಮ ಮಂದಿರವನ್ನ ನೋಡ್ತಾ ಇದ್ರೆ ಎಲ್ಲ ಕೆಲಸ ಮುಗ್ದಿದ್ಯಲ್ಲ, ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಲ್ಲ ಅಂತ ಅನ್ನಿಸ್ತಾ ಇದೆ. ಆದ್ರೆ ಈಗ ಕೆಲವೊಂದಷ್ಟು ಕೆಲಸಗಳಲ್ಲಿ ಏನಾಗಬೇಕಾಗಿದೆ, ಕಂಪ್ಲೀಟ್ ಎಷ್ಟು ಟೈಮ್ ತಗೊಳುತ್ತಂತೆ ಕಂಪ್ಲೀಟ್ ಈಗ ರಾಮ ಮಂದಿರ ಅದರ ಸುತ್ತಮುತ್ತಲಿನ ವ್ಯವಸ್ಥೆ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗೋದಕ್ಕೆ? ಇಲ್ಲ, ರಾಮ ಮಂದಿರದ ಸುತ್ತಮುತ್ತಲ ರಸ್ತೆಗಳ ಚೆನ್ನಾಗಿವೆ ಶ್ವೇತಾ. ಬೇಸಿಕ್ ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಸರ್ಕಾರ ತುಂಬಾ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ. ಭಾಯ್ ಸಾಬ್ ಥೋಡಾ ಆ ಜಾಯಿಯೇ, राम मंदिर दिखा रहे हैं लोगों को, थोड़ा साइड में आ जाइए, थैंक यू. ಎಸ್, ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿವೆ ಶ್ವೇತಾ. ಒಂದು 3 ವರ್ಷದ ಹಿಂದೆ ಹೋಗಿದ್ದವರು ಇವಾಗ ವಾಪಸ್ ಬಂದು ನೋಡಿದ್ರೆ ಇದು ನಾವು ಕಂಡ ಅಯೋಧ್ಯನ ಅನ್ನೋ ರೀತಿ ಸರ್ಪ್ರೈಸ್ ಆಗ್ತಾ ಇದ್ದಾರೆ. ರಸ್ತೆಗಳಾಗಿವೆ, ಫ್ಲೈಓವರ್ಸ್ ಆಗಿವೆ. ನನ್ನ ಮುಂಭಾಗದಲ್ಲಿ ಫ್ಲೈಓವರ್ ಇದೆ, ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಫ್ಲೈಓವರ್ಸ್ ಆಗಿವೆ, ಏರ್ಪೋರ್ಟ್ ಆಗಿವೆ, ರೈಲ್ವೆ ಸ್ಟೇಷನ್ ಆಗಿವೆ. ಪ್ರತಿ ಕಟ್ಟಡ 2 ಮಿನಿಟ್ ಭಾಯ್ ಸಾಬ್, ಪ್ರತಿ ಕಟ್ಟಡದಲ್ಲೂ ಕೂಡ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಆದರೆ ರಾಮ ಮಂದಿರದ ವಿಷಯಕ್ಕೆ ಬರೋದಾದ್ರೆ ಶ್ವೇತಾ, ಇದು ಕಾರಿಡಾರ್. ಅಜಯ್ ಭಾಯ್ ಸಾಬ್, ಕಾರಿಡಾರ್ನ ನೀವು ನೋಡ್ತಾ ಇದ್ದೀರಾ. ಕಾರಿಡಾರ್ನ ಮುಂಭಾಗದಲ್ಲಿ ಆ ಪರ್ಕೋಟ ಅಂತ ಏನು ಹೇಳ್ತಾ ಇದ್ದೀರಿ, ಪ್ರಾಂಗಣ ಏನು ಹೇಳ್ತಾ ಇದ್ದೀನಿ, ಅಲ್ಲಿ ನೋಡಿ ಆ ಗೋಪುರ ಕಾಣ್ತಾ ಇದೆಯಲ್ಲ, ಅದು ಪ್ರಾಂಗಣ. ಇನ್ಮೇಲೆ ಅಲ್ಲಿಂದಲೇ ಎಂಟ್ರಿ ಇರುತ್ತೆ. 2-3 ವರ್ಷದ ನಂತರ ಆ ಪ್ರಾಂಗಣ ಸುತ್ತುವರೆದಂತೆ ಗೋಡೆಗಳನ್ನ ಕಟ್ಟಲಾಗುತ್ತೆ. ಅಲ್ಲಲ್ಲಿ 4 ಭಾಗಗಳಲ್ಲಿ 8 ದಿಕ್ಕುಗಳಲ್ಲೂ ಕೂಡ ದೇವಸ್ಥಾನಗಳು, ಅಹಲ್ಯೆಯ ದೇವಸ್ಥಾನ ಬರುತ್ತೆ, ಸೇರಿದಂತೆ ಬಹಳಷ್ಟು ದೇವಾಲಯಗಳು ಬರುತ್ತವೆ. ಆದ್ರೆ ಎಲ್ಲೂ ಕೂಡ ಎಂಟ್ರಿ ಇರೋದಿಲ್ಲ. ಇದೇ ಮೇನ್ ಎಂಟ್ರಿ ಆಗಿರುತ್ತೆ ಶ್ವೇತಾ, ಪೂರ್ವ ಭಾಗಕ್ಕೆ ಮೇನ್ ಎಂಟ್ರಿ ಆಗಿರುತ್ತೆ. ಆದ್ರೆ ಹೋರಾಟಗಳು ಏನೇನು ಇಲ್ಲಿವರೆಗೆ ನಡೆದಿದ್ವಲ್ಲ, ಆ ಪ್ರಾಂಗಣದ ಗೋಡೆಗಳಲ್ಲಿ ಅದರ ಚಿತ್ರಣ ಇರುತ್ತೆ. ಸೊ ರಾಮ ಮಂದಿರ ಕಂಪ್ಲೀಟ್ ಆಗಿದೆ ಶ್ವೇತಾ. ಯಾರು ಅರ್ಧ ಕಟ್ಟಿದ್ದಾರೆ ಅಥವಾ ಕಟ್ಟೇ ಇಲ್ಲ ಅಂತ ಹೇಳ್ತಿದಾರಲ್ಲ, ನಾವು ನಿನ್ನೆ ಹೋಗೋದಕ್ಕೆ ಅವಕಾಶ ಸಿಕ್ತು ಶ್ವೇತಾ, ಒಳಗಡೆ ಹೋಗಿದ್ವಿ. ಕಂಪ್ಲೀಟ್ ಆಗಿದೆ ರಾಮ ಮಂದಿರ, ಗರ್ಭಗುಡಿ ಕಂಪ್ಲೀಟ್ ಆಗಿದೆ. ಪ್ರಾಂಗಣ, ಪರ್ಕೋಟ ಅಂತ ಏನು ಹೇಳ್ತಾರ, ಪ್ರಾಂಗಣ ಕಂಪ್ಲೀಟ್ ಆಗಬೇಕಾಗಿದೆ. ಇಟ್ ವಿಲ್ ಟೇಕ್ ಅನದರ್ 3-4 ಇಯರ್ಸ್ ಅಂತ ಹೇಳ್ತಿದ್ದಾರೆ. ಅದಾದ ಮೇಲೆ ಭವ್ಯ ರಾಮ ಮಂದಿರದ ಸೊಬಗು ಇನ್ನೂ ಜಾಸ್ತಿ ಆಗುತ್ತೆ. 5,000 ಜನರಿಗೆ ಉಳಿಯೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗತ್ತೆ.
ಈಗಂತೂ ಸದ್ಯಕ್ಕೆ ಜನರ ಒಂದೇ ಒಂದು ಕೋರಿಕೆ, ಬರ್ತೀವಿ ರಾಮಲಲ್ಲಾ ದರ್ಶನ ಒಂದು ಕ್ಷಣಕ್ಕೆ ನೋಡ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ಭಕ್ತಿ ಅಷ್ಟೇ ಇಲ್ಲಿ ಕಂಡು ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ಭಾವನಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಇದು ಅಯೋಧ್ಯೆಯಲ್ಲಿ ಬರ್ತಾ ಇರುವಂತಹ ಭಕ್ತ ಸಾಗರ ಮತ್ತು ಅಯೋಧ್ಯೆ ಈ ಕ್ಷಣಕ್ಕೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದರ ಬಗೆಗಿನ ಡೀಟೇಲ್ಸ್ ಮತ್ತಷ್ಟು ಸುದ್ದಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.